ರಾಜ್ಯದಲ್ಲಿ ಬಿಯರ್ಗಿಲ್ಲ ಯಾವುದೇ ಡಿಮ್ಯಾಂಡ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬಿಯರಿಂದ ದೂರ ಉಳಿದಿದ್ದಾರೆ ಪ್ರಿಯರು. ಈಗ ಸಾಕಷ್ಟು ಅಂದರೆ ವರ್ಷಗಳ ಹಿಂದೆ ನಾವು ನೋಡ್ಕೊಂಡು ಬಂದ್ವಿ, ಇತ್ತೀಚಿನ ದಿನಗಳಲ್ಲಿ ಬಿಯರನ್ನು ಜಾಸ್ತಿ ಜನ ಕುಡಿತಾ ಇದ್ರು. ಈಗ ಅದನ್ನು ಬಳಕೆ ಮಾಡುವಂತಹ ಅಥವಾ ಸೇವಿಸುವಂತಹ ಜನರ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮದ್ಯಪ್ರಿಯರು ಬೇರೆ ಡ್ರಿಂಕ್ಸ್ಗಳತ್ತ ಗಮನವನ್ನು ಹರಿಸ್ತಾ ಇದ್ದಾರೆ. ಬಿಯರ್ಗೆ ಯಾವುದೇ ರೀತಿ ಬೆಲೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ. ಡಿಮ್ಯಾಂಡ್ ಕಡಿಮೆ ಆಗಿದೆಯಂತೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ತಿಂಗಳಿಂದ ಬಿಯರ್ ಮಾರಾಟ ಡಲ್ ಆಗಿದೆಯಂತೆ. 8 ತಿಂಗಳಿಂದ. ಈ ನ್ಯೂ ಇಯರ್ಗೆ ಸ್ವಲ್ಪ ಏನಾದರೂ ನಿನ್ನೆ ಮೊನ್ನೆ ಸೇಲ್ ಆಗಿರ್ಬೋದು. ಬಟ್ ಆದರೆ 8 ತಿಂಗಳ ಒಂದು ರಿಪೋರ್ಟನ್ನು ನೋಡಿದಾಗ, ವರದಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಬಿಯರ್ ಮಾರಾಟದಲ್ಲಿ ಇಳಿಕೆ ಕಾಣ್ತಾ ಇದೆ ಎನ್ನುವಂತಹ ವಿಚಾರಕ್ಕೆ ಹೇಳಿ ಬರ್ತಾ ಇದೆ. ಬಿಯರ್ ಮಾರಾಟ ಕುಸಿತದಿಂದ ತಲೆ ಕೆಡಿಸ್ಕೊಂಡಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು, ಸಚಿವರು ಕೂಡ ಅಷ್ಟೇ. ಮದ್ಯಪ್ರಿಯರು ಬಿಯರ್ ಏನಿದ್ದಾರೆ ಅದನ್ನು ಕುಡಿಯೋದನ್ನು ಹೋಗ್ತಾ ಇಲ್ಲ, ಸರಿಯಾಗಿ ಕುಡಿಯೋಕೆ ಹೋಗ್ತಾ ಇಲ್ಲ. ಅದ್ರ ಸವಸ ಬೇಡ, ಬೇರೆ ಡ್ರಿಂಕ್ ಕುಡಿಯೋಣ, ಬೇರೆ ಬೇರೆ ಕೆಲವೊಂದು ಸಿಗುತ್ತಲ್ಲ, ಅದ್ರ ಮೊರೆ ಹೋಗಿರ್ಬೋದು. ಇನ್ನು ಯಾಕೆ ಕುಡಿತಾ ಇಲ್ಲ ಅಂತ ಗೊತ್ತಿಲ್ಲ. ಯಾವಾಗಲೂ ಕೂಡ ಚಳಿಗಾಲದಲ್ಲಿ ಬಿಯರ್ ಮಾರಾಟ ಕುಸಿತ ಆಗುತ್ತಾ ಇತ್ತು. ಆದರೆ ಕಳೆದ ವರ್ಷ ಏಪ್ರಿಲಿಂದ ಡಿಸೆಂಬರ್ವರೆಗೆ ಬಿಯರ್ ಸೇಲು ಡಲ್ ಆಗ್ತಾ ಇದೆ. 2025ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಬಿಯರ್ ಸೇಲ್ ಆಗಿರೋದು 227 ಲಕ್ಷ ಬಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಬಾಕ್ಸ ಗೊತ್ತಿಲ್ಲ. ಆದರೆ 2024ನೇ ಸಾಲಿನಲ್ಲಿ ಬಿಯರ್ ಸೇಲ್ ಆಗಿರೋದು ಎಷ್ಟಂದರೆ 278 ಲಕ್ಷ ಬಾಕ್ಸ್ ಬಿಯರ್ಗಳು ಸೇಲ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ, ಮಾರಾಟ ಆಗಿದೆ ಅಂತೆ. ಆದರೆ 2024ಕ್ಕೆ ಹೋಲಿಸಿದರೆ 2025ರಲ್ಲಿ ಬಿಯರ್ ಕುಡಿಯೋರ ಒಂದು ಸಂಖ್ಯೆ ಕಡಿಮೆ ಆಗಿದೆ ಅಂತ. ಅಂದರೆ ಕುಡಿಯೋರು ಅಂತ ಹೇಳಿದ ಬಾಯ್ಸ್ ಏನಿದ್ದಾರೆ, ಬಾಯ್ಸ್ ಮಾತ್ರ ಅಲ್ಲ ಕುಡಿಯೋದು, ಹೆಣ್ಮಕ್ಳು ಕೂಡ ಕುಡಿತಾರೆ ಬಿಯರ್ನ. ಇವರು ಬಾಯ್ಸ್ ಅಂತ ಮಾತ್ರ ಹಾಕಿದ್ದಾರೆ, ಬಟ್ ಇದರಲ್ಲಿ ಎಲ್ಲರೂ ಬರ್ತಾರೆ. ಹೀಗಾಗಿ ಬಿಯರಲ್ಲಿ ಇಳಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಳೆದ ವರ್ಷ IML ನಿರೀಕ್ಷೆಯಷ್ಟು ಮಾರಾಟ ಆಗಿಲ್ಲ. ಅವ್ರ ನಿರೀಕ್ಷೆ ಇತ್ತು, ಜಾಸ್ತಿ ಆಗ್ಬಿಟ್ಟು ಅದು ಆಗಿಲ್ಲ. ಯಾಕಂದರೆ ಕಳೆದ ವರ್ಷವೂ ಕೂಡ IML ಮಾರಾಟವು ಕೂಡ ನಿರೀಕ್ಷೆಯಂತೆ ಮಾರಾಟ ಆಗಿಲ್ಲವಂತೆ ಹೇಳ್ತಾ ಇದ್ದಾರೆ ರಿಪೋರ್ಟ್ ಆಗಿ. 2024ರ ಏಪ್ರಿಲ್ ಟು ಅಕ್ಟೋಬರ್ವರೆಗೆ 407 ಲಕ್ಷದ ಬಾಕ್ಸ್ಗಳೇನಿದೆ ಬಿಯರ್ಗಳು ಸೇಲ್ ಆಗಿವೆ. 2025ರಲ್ಲಿ 402 ಲಕ್ಷ ಬಾಕ್ಸ್ಗಳು IML ಮಾರಾಟ ಆಗಿದೆ ಅಂತ ಹೇಳ್ತಾ ಇದೆ. ಕಳೆದ ವರ್ಷ ಬಿಯರ್ ಹಾಗೂ IML ಮಾರಾಟದಲ್ಲಿ ಕುಸಿತ ಕಂಡಿದೆ. ಮದ್ಯ ಮಾರಾಟ ಕುಸಿತದಿಂದ ಟಾರ್ಗೆಟ್ ರೀಚ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಇಲಾಖೆಯ ಅಧಿಕಾರಿಗಳಿಗೆ ಟೆನ್ಷನ್ ಆಗ್ತಾ ಇದೆ. ಇನ್ನು ಮದ್ಯ ಸೇವನೆ ಕಡಿಮೆ ಮಾಡ್ತಾರಾ ಹಾಗಾದರೆ ರಾಜ್ಯದ ಮದ್ಯಪ್ರಿಯರು? ಅಂದರೆ ಅವರೇನೋ ಸ್ವಲ್ಪ ಕಂಟ್ರೋಲ್ ಆಗಿದ್ದಾರಾ ಅಂತ. ಗ್ಯಾರಂಟಿ ಸರ್ಕಾರಕ್ಕೆ ಕಿಕ್ಕಿಳಿಸ್ತಿದ್ದಾರೆ ಕುಡುಕರು. ಈಗ ಎಣ್ಣೆ ಪ್ರಿಯರ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಮುನಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿರೀಕ್ಷೆಯಷ್ಟು ಎಣ್ಣೆ ಸೇಲ್ ಆಗ್ತಿಲ್ಲ ಅಂತ ಅಸಹಕಾರತೆ ಕಾಡ್ತಾ ಇದೆ. ಅಂದರೆ ಅಲ್ಲ, ಇದು ಹೆಂಗೆ ಅಂತ ಕುಡಿಬೇಕಾ ಕುಡಿಬಾರ್ದಾ ಗೊತ್ತಿಲ್ಲ. ಇವ್ರು ಹೇಳೋ ಪ್ರಕಾರ ಕಡಿಮೆ ಆಗಿದೆ ಅಂದರೆ ಓಕೆ, ಕೆಲವು ಕಡೆ ಖುಷಿ ಪಡಬೇಕಾಗ್ತಲ್ಲ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿ. ಆದರೆ ಇಲ್ಲಿ ಕುಡಿಯೋರು ಕಡಿಮೆ ಆಗಿದ್ದಾರೆ, ನಮಗೆ ಆದಾಯ ಬರ್ತಾ ಇಲ್ಲ ಅಂತ ಹೇಳಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಸಚಿವರು ಬೇಜಾರಾದ್ರೆ ಯಾರೇನು ಮಾಡೋಕ್ಕಾಗತ್ತೆ? ಹೌದು, ಜನರಿಗಿನ್ನ ಕುಡಿಬೇಡ್ರಿ, ಆರೋಗ್ಯವಾಗಿರ್ರಿ ಅಂತ ಹೇಳ್ಬೇಕು. ಇಲ್ಲ, ನಿಮ್ಮ ಲಾಭಕ್ಕೋಸ್ಕರ ಇಲಾಖೆಯವರು ನೀವು ಲಾಭ ಆಗಿಲ್ಲ, ಟಾರ್ಗೆಟ್ ಇದೆ, ರೀಚ್ ಮಾಡಬೇಕು, ಹಂಗಾದ್ರೆ ಬ್ಯಾನರ್ ಹಾಕ್ಸ್ಬಿಡಿ ಸುಮ್ಮನೆ, ನಮಗೆ ಕಡಿಮೆ ಆಗಿದೆ ಆದಾಯ, ಜಾಸ್ತಿ ಜನರು ಕುಡಿಯೋಕ್ಕೆ ಬನ್ನಿ, ನಮಗೆ ಆದಾಯ ಮಾಡಿಕೊಡಿ ಅಂತ ಹಂಗೆ ಹೇಳಬೇಕಾಗತ್ತೆ, ಹಂಗೆ ಹಾಕ್ಬೇಕಾಗತ್ತೆ. ಈ ನ್ಯೂಸ್ ನೀನು ಹೆಂಗೆ ತಗೋಬೇಕಾಗ ಅರ್ಥ ಆಗ್ತಿಲ್ಲ. ಕಡಿಮೆ ಆದರೆ ಏನು ಯಾರೇನು ಮಾಡೋಕ್ಕಾಗತ್ತೆ? ಕಡಿಮೆ ಆಗಲಿ ಬಿಡಿ, ಇನ್ನೂ ಒಳ್ಳೆಯದಲ್ಲ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಹಾಕ್ತಾರೆ. ಬಟ್ ಅದನ್ನು ಮಾರಾಟ ಮಾಡೋದು ಮಾತ್ರ ಜಾಸ್ತಿ ಮಾಡ್ತಾರೆ, ಮತ್ತು ಅದರಿಂದ ಆದಾಯನೂ ಬರಬೇಕು, ಮತ್ತು ಜನರು ಆರೋಗ್ಯವಾಗಿ ಕೂಡ ಇರಬೇಕಂತೆ. ಇದು ಯಾವ ಲೆಕ್ಕ ಅಂತ ಗೊತ್ತಿಲ್ಲ. ವರ್ಷದಿಂದ ವರ್ಷಕ್ಕೆ ಇಳಿಕೆ ಆಗ್ತಾ ಬರ್ತಾ ಇದೆ, ಬಾಕ್ಸ್ಗಳು ಕಡಿಮೆ ಸೇಲ್ ಆಗ್ತಾ ಇವೆ, ಜನರು ಕುಡಿಯೋದು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಒಳ್ಳೆಯ ವಿಚಾರ ತಾನೇ. ರಾಜ್ಯ ಒಳ್ಳೆಯ ವಿಚಾರದ ಕಡೆ ಗಮನ ಕೊಡ್ತಾ ಇದೆ, ಜನರು ಒಳ್ಳೆಯ ವಿಚಾರದ ಕಡೆ ಗಮನ ಕೊಡ್ತಾ ಇದ್ದಾರೆ ಅಂತ ಖುಷಿ ಪಡ್ಬೋದು ಈ ಒಂದು ವಿಚಾರದಲ್ಲಿ. ಆದರೆ ಕಡಿಮೆ ಆಗಿದೆ, ಬೇಜಾರಾಗಿದೆ, ಅಧಿಕಾರಿಗಳು ಸುಸ್ತಾಗ್ತಾ ಇದ್ದಾರೆ, ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅಂತ ನಾವು ಹೇಳೋದು ಕೂಡ ಎಲ್ಲ ಒಂದು ಕಡೆ ತಪ್ಪಾಗುತ್ತೆ ಅನಿಸುತ್ತೆ. ಆದರೆ ಬಿಯರ್ ಮಾರಾಟದಲ್ಲಿ ಇಳಿಕೆ ಆಗಿದೆ. ಆ ಒಂದು ಯಾವುದು ಬಿಯರ್ ಕಂಪನಿ ಏನಿದೆ ತಯಾರು ಮಾಡ್ತಾರಲ್ಲ ಅವರಿಗೆ ಲಾಸ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಅವರು ನಿರೀಕ್ಷೆ ಏನು ಮಾಡಿರ್ತಾರೆ ಅದರ ಪ್ರಕಾರ ಸೇಲ್ ಆಗಿಲ್ಲ ಅಂತ ಹೇಳ್ಬೋದು. ಆದರೆ ಇಲ್ಲಿ ಸರ್ಕಾರ ಜನರಿಗೆ ನಾವು ಕುಡಿಸಿನೇ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂತ ಇದ್ದರೆ ಸರ್ಕಾರದ ಉದ್ದೇಶ ಏನು ಹಾಗಾದರೆ?
ಜನರ ಆರೋಗ್ಯವನ್ನು ಕಾಪಾಡಬೇಕು ಅಂತನೋ ಹಾಳು ಮಾಡಬೇಕು ಅಂತನೋ ಅಥವಾ ನೀವು ಹೆಂಗಾದರೂ ಹಾಳಾಗೋಗಿ ಕೊಡೋದು ನಮಗೆ ಆದಾಯ ಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ? ಗೊತ್ತಿಲ್ಲ. ಅಬಕಾರಿ ಇಲಾಖೆ ಅಧಿಕಾರಿಗಳು ಅದಕ್ಕೆ ಮಾತಾಡಬೇಕು, ಅವ್ರು ಹೇಳಬೇಕು. ಅವ್ರು ಬೇಜಾರಾಗಿದ್ದಾರಂತೆ, ಗೊತ್ತಿಲ್ಲ ನಮಗೂ ಕೂಡ. ಬೇಜಾರಾಗಿದ್ದರೆ ಆಗಲಿ ಬಿಡಿ, ಜನರು ಒಳ್ಳೆ ಬುದ್ಧಿ ಕಲಿತಿದ್ದಾರಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.